ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಫ್ಟರ್ 3 ಮಂತು ಮತ್ತೆ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಪ್ರೋಗ್ರಾಮ್ಸ್ ಬ್ಯುಸಿಲಿ ನಾವು ಕೂಡ ಊರಿರಲಿಲ್ಲ, ನಮಗೆ ರೆಸ್ಟ್ ಮಾಡೋ ಕೂಡ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ವ್ಲಾಗ್ಸ್ನ ಯಾವುದೇ ರೀತಿ ಅಪ್ಲೋಡ್ ಮಾಡಿರಲಿಲ್ಲ, ವ್ಲಾಗ್ಸ್ ಕೂಡ ಮಾಡ್ಕೊಂಡಿರಲಿಲ್ಲ. ಹಾಗೆ ಈಗ ಮತ್ತೆ ನನ್ನ ರೆಗ್ಯುಲರ್ ರುಟೀನ್ಗೆ ನಾನು ಮತ್ತೆ ಇವಾಗ ಜಾಯ್ನ್ ಆಗಿದ್ದೀನಿ. ಹಾಗೆ ಇವಾಗ ನಾವು ಮೊನ್ನೆ ತಾನೇ ಊರಿಂದ ಬಂದ್ವಿ. ಎಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಪೂಜೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಓವರ್ ನೈಟು ನಾನಿಲ್ಲಿ ಚಿಯಾ ಸೀಡ್ಸ್ನ ಮತ್ತು ಆಲ್ಮಂಡ್ ಗಮ್ನ ನೆನೆ ಹಾಕಿದ್ದೆ. ಇದು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ನನ್ನ ಬಾಡಿ ಹೀಟ್ ಆಗಿರೋದ್ರಿಂದ ಡೈಲಿ ಇದನ್ನು ಕುಡಿತಾ ಇರ್ತೇನೆ. ರೆಸ್ಟ್ ಇರಲ್ಲ, ಪ್ರೋಗ್ರಾಮ್ ಬ್ಯುಸಿಲಿ ನಾವು ನೈಟ್ ಕೂಡ ನಿದ್ದೆ ಸರಿಯಾಗಿರಲ್ಲ ಅಂತೇಳ್ಬಿಟ್ಟು ಇದನ್ನು ಆಗಾಗ ಹೀಟ್ ಆದಾಗ ತೊಗೊಳ್ತಿರ್ತೀನಿ. ಇಲ್ಲಿ ಟಿಫನ್ಗೆ ಕೂಡ ರೆಡಿ ಮಾಡಿಟ್ಟಿದ್ದೆ. ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿಕೊಂಡೆ. ಹಾಗೆ ಬಟ್ಟೆ ಕೂಡ ಮಿಷಿನ್ಗೆ ಹಾಕಿದ್ದೆ, ಅದನ್ನು ಕೂಡ ಎಲ್ಲ ವಾಶ್ ಆಗಿತ್ತು. ಇವಾಗ ಅದನ್ನು ಒಣಗಾಕ್ಬೇಕು ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೆ. ಈ ಮಳೆಯಲ್ಲಿ ಕೂಡ ಬಟ್ಟೆನೂ ಕೂಡ ಸರಿಯಾಗಿ ಒಣಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಮಳೆ ಇದೆ ನಮ್ಮೂರಲ್ಲಿ. ಹಾಗೆ ಕೆಲವೊಂದು ಪ್ರಾಡಕ್ಟ್ ಎಲ್ಲ ಮೀಶೋಯಿಂದ ಬುಕ್ ಮಾಡಿದ್ದೆ. ಈ ಸೋಫಾ ಕವರು ಕೂಡ ಬಂದಿತ್ತು, ಅದನ್ನು ಕೂಡ ಎಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ನಮ್ಮ ಸೋಫಾಗೆ ಮ್ಯಾಚ್ ಆಗುತ್ತಾ, ಹೇಗೆ ಕಾಣ್ಬೋದು ಅಂತ ಎಲ್ಲ ಹಾಕಿದ್ದೆ. ನೋಡಿ, ಈ ಥರ ಕಾಣ್ತಾ ಇದೆ. ಫುಲ್ ಡಾರ್ಕ್ ರೆಡ್ಡಲ್ಲಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಯಿತು. ಇದು ಒಂಥರ ವೆಲ್ವೆಟ್ ಕ್ಲಾತ್ ಇದೆ, ಬೇಗ ಜಾರೋದಿಲ್ಲ, ಗ್ರಿಪ್ಪಾಗಿ ಕೂರುತ್ತೆ. ಹಾಗಾಗಿ ಲುಕ್ಕು ಕೂಡ ಚೆನ್ನಾಗಿ ಕಾಣ್ತಿತ್ತು. ನಮ್ಮನೆ ಪೇಂಟು ಯೆಲ್ಲೋ ಆ್ಯಂಡ್ ರೆಡ್ ಇದು ಕಾಂಬಿನೇಷನು. ನಾನು ಕೆಳಗಡೆನೂ ಕೂಡ ಯೆಲ್ಲೋ ಕಲರೇ ಜಿಪ್ಪಿಂದು ಹಾಕಿದ್ದೆ, ಬಟ್ ಅದು ತುಂಬ 2 ವೈರ್ ಆಗಿತ್ತು ತಗೊಂಡು ಬಂದು. ಹಾಗಾಗಿ ಇದನ್ನು ಕೂಡ ಹೊಸದಾಗಿ ತೊಗೊಂಡೆ. ಇನ್ನು ಕೆಲವೊಂದು ಪ್ರಾಡಕ್ಟ್ ಎಲ್ಲ ತರಿಸಿದ್ದೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದೆ. ಇದು ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಈ ಥರ ಗೋಡೆಯಲ್ಲಿ ಸ್ಟಿಕ್ ಮಾಡೋದು, ಶೋ ಪೀಸ್ ಟೈಪು. ಹಾಗೆ ಅದು 7 ಪೀಸ್ ಏನೋ ಬಂದಿತ್ತು. ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡೆ. ಹಾಗೆ ಇನ್ನೂ ಒಂದಿಷ್ಟು ಪ್ರಾಡಕ್ಟ್ಗಳು ಬರೋದು ಬಾಕಿ ಇತ್ತು. ಇದೊಂದು ಮ್ಯಾಟ್ ಕೂಡ ಬಂದಿತ್ತು ಕಿಚನ್ಗೆ. ಇದು ವಾಟರ್ ಪ್ರೂಫ್ ಮ್ಯಾಟು, ಹಾಗೆ ತುಂಬ ಗ್ರಿಪ್ಪಾಗಿ ಕೂರುತ್ತೆ. ಅದನ್ನು ಕೂಡ ಚೆಕ್ ಮಾಡಿಕೊಂಡೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು. ಇದು ಲುಕ್ ಕೂಡ ಚೆನ್ನಾಗಿತ್ತು, ನೋಡ್ತಿರ್ಬೋದು. ಇದು ಬ್ಲ್ಯಾಕ್ ಆಗಿ ಗ್ರೇ ಆ್ಯಂಡ್ ಗೋಲ್ಡು 3 ಕಲರ್ ಕಾಂಬಿನೇಷನ್ ಇದೆ, ಚೆನ್ನಾಗಿದೆ. ಹಿಂದ್ಗಡೆ ಒಂಥರ ರಫ್ ಆಗಿ ಗ್ರಿಪ್ಪಾಗಿ ಕೂರುತ್ತೆ ನೆಲಕ್ಕೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ಕೂಡ ಇರಲಿ ಅಂತೇಳ್ಬಿಟ್ಟು ಎಲ್ಲ ನೋಡಿದೆ. ಫೈನಲಾಗಿ ಈ ಥರ ತೋರಿಸಿದ್ನಲ್ಲ ಶೋ ಪೀಸು, ಈ ಥರ ಗೋಡೆಗೆ ಸ್ಟಿಕ್ ಮಾಡಿದೆ. ಹಿಂದ್ಗಡೆ ಡಬಲ್ ಪ್ಲಾಸ್ಟರ್ ಇರುತ್ತೆ, ಅದನ್ನು ರಿಮೂವ್ ಮಾಡಿ ಸ್ಟಿಕ್ ಮಾಡಿದ್ರೆ ಆಯಿತು. ಫೈನಲಾಗಿ ಮ್ಯಾಟ್ ಆಗಿರ್ಬೋದು, ಇದು ಸ್ಟಿಕ್ಕರ್ ಆಗಿರ್ಬೋದು, ಅಥವಾ ಸೋಫಾ ಕವರು ಎಲ್ಲ ಹಾಕಿದ್ಮೇಲೆ ಸಖತ್ತಾಗಿ ಕಾಣ್ತಾಯಿತ್ತು. ಹಾಗೆ ನಾನು ನಮ್ಮ ತಂಗಿ ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು, ಅವಳು ಕೂಡ ಬಂದಳು. ಹೋಗಬೇಕು ಅನ್ನೋಷ್ಟರಲ್ಲಿ ಮತ್ತೊಂದು ಡೆಲಿವರಿ ಇತ್ತು, ಅದನ್ನು ಕೂಡ ಇಸ್ಕೊಂಡ್ಬಿಟ್ಟು ಇವಾಗ ಅದನ್ನು ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೆ. ಬೆಡ್ಶೀಟು ಚೆನ್ನಾಗಿತ್ತು, ಬಟ್ ನಾನು ಅದನ್ನು ಕವರು ಮತ್ತು ಪಿಲ್ಲೋ ಕವರು, ಬೆಡ್ ಕವರು ಸೆಟ್ ಬುಕ್ ಮಾಡಿದ್ದೆ. ಬಟ್ ಬೆಡ್ಶೀಟ್ ಒಂದೇ ಬಂದಿತ್ತು. ಹಾಗಾಗಿ ಅದನ್ನು ರಿಟರ್ನ್ ಹಾಕಿಬಿಟ್ಟು ಮಳೆ ಬೇರೆ ಇತ್ತು ಸ್ವಲ್ಪ ಲೈಟಾಗಿ. ಹಾಗಾಗಿ ಗಾಡಿ ಬೇಡ ಅಂತೇಳ್ಬಿಟ್ಟು ಇಬ್ಬರು ಬಸ್ಸಲ್ಲಿ ಹೋಗೋಣ ಅಂತೇಳಿ ಹೊರಟ್ವಿ. ಹಾಗೆ ಟಿಕೆಟ್ ಕೂಡ ತೊಗೊಂಡ್ವಿ, ಇಬ್ಬರು ಫ್ರೀ ಟಿಕೆಟು. ಅವಳಿಗೆ ಡ್ರೆಸ್ಗಳು ನೋಡೋಣ ಅಂತೇಳಿ ಅರುಣೋದಯಕ್ಕೆ ಬಂದ್ವಿ. ಕೆಲವೊಂದು ಡ್ರೆಸ್ಸಸ್ ಅವಳನ್ನ ಸೆಲೆಕ್ಟ್ ಮಾಡ್ತಾಯಿದ್ಲು, ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಳ್ತಾ ಇದ್ದೆ. ಆಮೇಲೆ ಇಬ್ಬರು ಮಾರ್ಕೆಟಿಗೆ ಬಂದ್ವಿ. ಕೆಲವೊಂದಿಷ್ಟು ಹಣ್ಣು, ಹಾಗೆ ತರಕಾರಿ, ಡ್ರೈ ಫ್ರೂಟ್ಸು ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಡ್ರೈ ಫ್ರೂಟ್ ಶಾಪಿಗೆ ಬಂದ್ವಿ. ಹಾಗೆ ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಏನೇನು ಬೇಕು ಅಂತ ಎಲ್ಲ ಅವ್ರಿಗೆ ಲೀಸ್ಟ್ ಕೊಟ್ಟಿದ್ದೆ, ಅವರು ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಹಾಗೆ ಮಳೆನೂ ಕೂಡ ಲೈಟಾಗಿ ಸ್ಟಾರ್ಟ್ ಆಗಿತ್ತು. ನಾವು ಹೊರಗಡೆ ಬಂದಾಗ ಎಲ್ಲ ಏನೊಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ, ಮಳೆಯಿಂದ ಎಲ್ಲ ಹಾಳಾಗಿಬಿಡ್ತು. ಹಾಗೆ ಕೆಲವೊಂದು ಐಟಮ್ ಎಲ್ಲ ಇನ್ನೂ ತೊಗೊಳೋದಿತ್ತು, ಟೈಮ್ ಕೂಡ ಸಾಕಾಗಲಿಲ್ಲ. ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದ ಕೂಡಲೇ ಮಳೆನೇ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿತ್ತು. ನಮ್ಮ ಪಪ್ಪ ಬೇರೆ ಬಂದಿದ್ದರು, ಅವ್ರ ಜೊತೆನೇ ಮತ್ತು ಇನ್ನೇನು ಮಳೇಲಿ ಇನ್ನೇನು ಅದು ಇದು ತೊಗೊಳೋದು ನಿಲ್ಲೋದು ಬೇಡ ಅಂತೇಳ್ಬಿಟ್ಟು ಟೈಮ್ ಕೂಡ ಆಗಲೇ 5 o'clock ಆಗಿತ್ತು. ಸಿಕ್ಕಾಪಟ್ಟೆ ಮಳೆ ಬೇರೆ ಇತ್ತು, ಟ್ರಾಫಿಕ್ ಬೇರೆ ಆಗಿತ್ತು. ಅದರಲ್ಲೇ ಮನೆಗೆ ಬಂದುಬಿಟ್ವಿ ರಿಟರ್ನು. ಇನ್ನು ಡ್ರೈ ಫ್ರೂಟ್ಸು ಅದೆಲ್ಲ ಏನೇನು ತೊಗೊಂಬಂದು ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಈ ಥರ ತರಕಾರಿ, ಹಣ್ಣು, ಮಸಾಲೆ ಐಟಮ್ಸು, ತರಕಾರಿ ಏನೇನು ಬೇಕಿತ್ತು ಎಲ್ಲ ತೊಗೊಂಡು ಬಂದೆ. ಹಾಗೆ ಇದು ಮುದ್ದೆ ಮಾಡೋದೊಂದು ನಮ್ಮ ಮನೇಲಿ ಇರಲಿಲ್ಲ, ಇದೊಂದು ಹಣ್ಣಿನ ಪುಟ್ಟಿ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ತರಕಾರಿ ಎಲ್ಲ ವಾಶ್ ಮಾಡಿ ಎಲ್ಲ ಹಾಕಿ ನೀಟಾಗಿ ಸ್ಟೋರ್ ಮಾಡಿ ಈ ಥರ ನಾನು ಮೇಲೆ ಟಿಶ್ಯೂ ಹಾಕಿಡ್ತೀನಿ. ಹಾಗಾಗಿ ತರಕಾರಿ ಸ್ವಲ್ಪ ಜಾಸ್ತಿ ಫ್ರೆಶ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು ದ ನೆಕ್ಸ್ಟ್ ವ್ಲಾಗ್.